ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗತ್ತೇನ. ಹುಡುಗನ ನೋಡಾಕತ್ತವ ಹಿಂಗೆಲ್ಲ ಆಗೈತೆ ಮತ್ತು ರಾಮಾಯಣ. ಅದನ್ನ ನಿನ್ನ ಮುಂದೆ ಹೇಳ್ಬೇಕು. ಯಾಕಂದ್ರೆ ಅದು ಹೇಳಿದ್ರೆ ಮದುವೆ ಮಾಡಿದ್ರೆ ತಪ್ಪಾಗ್ತತೆ ನೋಡು. ನಾವು ಇದ್ದುದನ್ನೇ ಇದ್ದಂಗೆ ಹೇಳವ್ರು, ಮತ್ತು ನಾವು ಸುಳ್ಳ ಪಳ್ಳ ಹೇಳೋರಲ್ಲ. ಯಾಕಂದ್ರೆ ನಮ್ಗೆ ಸುಳ್ಳ ಪಳ್ಳ ಹೇಳಿ ಗೊತ್ತಿಲ್ಲ ನೋಡೇನ. ನಾನು ಅವಾಗ ಭಾಳ ಕುಡಿತಿದ್ನಲ್ಲ, ನಿನಗೂ ಗೊತ್ತಿರೋದನ್ನ. ಕುಡಿದು ಎಲ್ಲ ಹಾಳು ಮಾಡಿಬಿಟ್ಟಿದ್ನಿ. ಸಾಲಾಗಿತ್ತು. ಈಕೆ ಬೇರೆ ಕ್ಯಾನ್ಸರ್ ಇತ್ತು, ಈಕೆದು ಆಪ್ರೇಷನ್ ಇತ್ತು. ಅದ್ರ ಸಲುವಾಗಿ ರೊಕ್ಕ ಬೇಕಾಗಿತ್ತು. ನನ್ನ ಮಗಳು ಏನು ಮಾಡ್ಯಾಳು, ಆ ಸಾವುಕಾರನಂತೆ ಹೋಗ್ಬಿಟ್ಟಾಳ. ಆ ಸಾವುಕಾರ ಏನಂದನು, ನನ್ನ ಮದುವೆ ಆಗು, ನಿನಗೆ ರೊಕ್ಕ ಕೊಡ್ತಾನೆ ನಾನು ಆಪ್ರೇಷನ್ ಮಾಡ್ಸಾಕಂತ ಹೇಳ್ಯಾನ. ಅದಕ್ಕೆ ನನ್ನ ಮಗಳು, ಅಯ್ಯೋ ನಮ್ಮ ತಾಯಿ ಉಳಿಬೇಕು, ತಾಯಿಯ ಸಲುವಾಗಿ ಪಾಪ ಒಂದು ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಾಳ. ಹಾಂ, ಮತ್ತು ಸಾರೆಲ್ಲ ಇನ್ನೊಂದು ಸ್ವಲ್ಪ ಹರಿವು ಮಟ್ಟ ನೀನು ನಮ್ಮನ್ಯಾಗ ಒಂದು ತಿಂಗಳು ಕೆಲಸ ಮಾಡ್ಕೊತ ಇರಬೇಕಂತ ಅವ್ರವು ಹೇಳ್ಯಾಳ. ಹೇಳಿದ ಮೇಲೆ ಮತ್ತೆ ಇನ್ನೇನು ಮಾಡ್ತಾಳಕ್ಕೆ, ಮತ್ತು ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂತ ಅದಾಳ ಒಂದು ತಿಂಗಳು ಗಂಟ್ಲೆ. ಹಾಂ, ಒಂದು ತಿಂಗಳು ಕೆಲಸ ಮಾಡಿದ್ಲ, ಇನ್ನೊಂದು ತಿಂಗಳು ಮುಗಿಯಾಕೆ ಬಂದಿದ್ದು. ಅಷ್ಟೊತ್ತಿಗೆ ನಾನು ದುಡ್ದು ರೊಕ್ಕ ಮಾಡಿದ್ನಿ. ರೊಕ್ಕ ಕೊಟ್ರಾತಂತೇಳಿ ಹೋಗಿದ್ದು ಮನೆಗೆ. ಆದ್ರೆ ನನ್ನ ಮಗಳು ನನಗೆ ಹೇಳಿರ್ತಿಲ್ಲ. ಯಾಕಂದ್ರೆ ಬಿಟ್ಟು ಬರೋದು ಹೆಂಗೋ ಇತ್ತಲ್ಲ. ಯಾಕೆ ಹೇಳೋದು ಬಿಡು, ಬೇಡ ಸುಮ್ಮನೆ ಹೇಳಿ ಇವ್ರಿಗೆ ಯಾಕೆ ನೋವು ಮಾಡೋದು ಅಂತ ಸುಮ್ಮನೆ ಆಗಿದ್ಲು. ನಾವು ಹೋದಾಗ ನಮ್ಗೆ ಗೊತ್ತಾಯ್ತು, ಜಗಳಾಡಿ ಮಾಡಿ ತಾಳಿ ಕಿಸ ಎಲ್ಲ ಹರದ ಬಿಸಾಕಿ ಬಂದ್ಬಿಟ್ಟು. ಇದೆಲ್ಲ ಗೊತ್ತಿರ್ಬೇಕಲ್ಲ. ಮತ್ತು ಮದುವೆ ಹುಡುಗ ನಾಳೆ ಹಂಗಂದು ಹಿಂಗತಿ ಹಂಗಾತು ಹಿಂಗಾತು ಅದೆಲ್ಲ ಬರಬಾರ್ದು ನಮಗೆ. ಯಾಕಂದ್ರೆ ಇರಾಕೆ ನಮಗೆ ಒಬ್ಬಾಕೆ ಹೆಣ್ಮಗಳು. ನಾಳಿದೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಆಕಿಗೆ ಹೋಗೋದನ. ಮತ್ತು ಇನ್ನು ಬಿಡು ನಮ್ಮ ಗಂಡು ಮಗ ಅದನ್ನು ಹೋಗ್ಕತ್ತಂದ್ರೆ ಅದರ ಒಂದು ಇಲ್ಲ, ಎಲ್ಲ ಹೋಗೋದು ಆಕಿಗೆ ನಾನು. ಮತ್ತು ಆಕಿನ ಚಂದಾಗ ನೋಡ್ಕೋಬೇಕು ನಮಗೆ. ನಾವು ಹೆಂಗಾರ ಸಾಯ್ಬಲ್ಲು, ಆಕಿನ ಮಾತ್ರ ಚಂದಾಗ ನೋಡ್ಕೋತೇವೆ. ನಾವು ಕೊಡ್ತೇವೆ. ಹಿಂದಾಗಡೆ ಅದು ಕಿರಿಕಿರಿ ಇದು ಕಿರಿಕಿರಿ ಅಂದ್ರೆ ಮತ್ತು ಸರಿ ಬರೋಂಗಿಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿ ಮದುವೆ ಮಾಡಿಸ್ಬೇಕು ಅಂತೇಳಿ ಕರ್ಸಿನ್ಯ. ಮತ್ತು ನೀ ಹೇಳೋದು ಕರೀತು ಬಸಪ್ಪ, ಹಿಂಗೆ ಇರ್ಬೇಕೆಲ್ಲ. ಡೈರೆಕ್ಟ್ ಹೇಳ್ಬಿಡ್ಬೇಕು. ಅಂದ್ರೆ ಅವರು ಆಗಬೇಕು ಬೇಡ ಅಂತ ಯೋಚನೆ ಮಾಡ್ತಾರೆ. ಇಲ್ಲ ನಾವು ಹೇಳಿಲ್ಲ ಅನ್ಕೋ, ಅವ್ರು ಬೇಡ ನಮಗೆ ಈಗ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಅದೇನಾರ ಗೊತ್ತಾತಂದ್ರೆ ಅವಾಗ ಕಿರಿಕಿರಿ ಇಡ್ತಾರೆ. ಅವಾಗ ಹೊಡಿಯೋದು ಬಡಿಯೋದು ಕುಡಿಯೋದು, ಆಮೇಲೆ ಹೆಂಡತಿ ಜೊತೆ ಚಂದಕ್ಕೆ ಬಾಳ್ವೆ ಮಾಡ್ದಿರೋದು, ಇಂಥದ್ದೆಲ್ಲ ಮಾಡ್ತಾರೆ. ಅದಕ್ಕೆ ಮೊದಲೇ ಹೇಳ್ಬೇಕು ನಾವು. ಇವಾಗಲೂ ನೀ ಹೇಳಿ ಚಲೋ ಮಾಡಿದ್ವಿ. ಒಂದು ಹುಡುಗ ಅದಾನ ಬಿಡು, ಭಾಳ ಚಲೋ ಅದಾನ ಮನುಷ್ಯ, ಭಾಳ ಅಂದ್ರೆ ಭಾಳ ಚಲೋ. ಪೊಲೀಸ್ ನೌಕರಿನೂ ಮಾಡ್ತಾನ. ಅದು ಯಾಕೋ ಅದು ಬಿಟ್ಟು ಮೆಡಿಕಲ್ದಾಗ ಸೇರ್ಕೊಂಡಿದ್ದ. ಪೊಲೀಸ್ ನೌಕರಿ ನಾವು ಮಾಡೋದು SP ಏನು PS ಅದಾನದ ಅದ್ರಾಗ. ಅಷ್ಟು ನನಗೂ ಸರಿಯಾಗಿ ಗೊತ್ತಿಲ್ಲ. ಇದು ಊರ ಇಲ್ಲೇ ಅದಾರ ಅವ್ರಪ್ಪ ಅವ್ರವ್ವ. ನಾನು ಒಬ್ಬಾಕೆ ತಂಗಿ, ಹೊಲ ಐತಿ ಮನೆ ಐತಿ. ಕೂಡ ಸರ್ದಾಗಿದ್ರೆ ಎಲ್ಲರೂ ಬಿಟ್ಬಿಟ್ಟು ಹೋದ್ರು. ಇವರು ಅದ ಮನ್ಯಾಗ ಅದಾರ, ಎಲ್ಲರೂ ಬಿಟ್ಟು ಹೋಗ್ಯಾರ. ಇವರು ಅದ ಮನ್ಯಾಗ ಅದಾರ, ಅವರೆಲ್ಲ ಅವ್ರ ಪಾಲು ತೊಗೊಂಡು ಹೋಗ್ಯಾರು. ಇವ್ರು ಒಟ್ಟು ಅದ ಮನ್ಯಾಗ ಅದಾರ. ಹೊಲ ಐತಿ ಎಲ್ಲ ಒಂದು ಎಕರೆ ಏನೋ 2 ಎಕರೆ ಐತಿ, ನೀರಾವರಿ ಐತಿ. ಹೌದೇನ. ಮತ್ತು ಹುಡುಗಿ ಏನು ಕೆಲಸ ಮಾಡ್ತಾನೆ? ಅದ ಹೇಳಿನಲ್ಲ, ಪೊಲೀಸ್ ನೌಕರಿ ಮಾಡ್ತಾನ. ಈಗ ಒಂದಷ್ಟು ದಿನ ಆತಂತದನ್ನು ಬಿಟ್ಟು ಅವನು ಇಲ್ಲಿ ಯಾರನ್ನ ಹುಡ್ಕಾಕೊಂಡಾನಂತ. ಅಂದರೆ CID ಥರ ಇರ್ತಾರಲ್ಲ, ಹಂಗದಾನ ಅವ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ಕಳ್ಳರನ್ನ ಹುಡ್ಕಾಕ ಬರ್ತಾನ. ಹಿಂಗೆ ಇದ್ರ ವೇಷದಾಗ, ಬೇರೆ ವೇಷದಾಗ ಬರ್ತಾನ. ಅವ ಅಂಥ ಕೆಲಸ ಒಂದು ಪಗಾರ ಗಿಗಾರೆಲ್ಲ ಚಲೋ ಐತಿ, ಏನು ಚಿಂತಿಲ್ಲ. ಹುಡುಗ ಮಾತ್ರ ಅಪ್ಪಟ ಬಂಗಾರ ಇದ್ದಂಗೆ ಅದಾನ. ಒಪ್ಕೋತಿರ್ಬೋದು ಅಂತ ಅನಿಸುತ್ತೆ. ಯಾರು ಅವ್ರ ಅವ್ವ ಅವರಪ್ಪ ಏನು ಮಾಡ್ತಾರೆ ಗೊತ್ತಿಲ್ಲ. ಹುಡುಗು ಒಪ್ಕೋತಿರ್ಬೋದು ಅಂತ ಅನಿಸ್ತತಿ. ಹುಡುಗ ಫೋಟೋ ಇದು ಐತೋ ಏನು ಮಾಡಿತು ಗೊತ್ತಿಲ್ಲ. ನೋಡೋಣ, ಇಲ್ಲಾಂದ್ರೆ ನಾಳೆ ತೊಗೊಂಡು ಬರ್ತಾನೆ. ಅವ್ರು ಹೋಗೋದು ಹೇಳ್ತಾನೆ ನೋಡೋಣ. ಅವ್ರು ಹ್ಞೂ ಅಂದ್ರೆ ಮತ್ತೆ ಮುಂದಿನ ಮಾತುಕತೆ, ಇಲ್ಲ ಅಂದ್ರೆ ಇಲ್ಲಿ ಮತ್ತೆ ನೋಡ್ರಿ ಅನ್ನಾರ, ಅವ್ರ ಮನ್ಯಾಗೂ ಒಪ್ಕೋಬೇಕು. ಹುಡುಗ ಅಷ್ಟೇ ಒಪ್ಕೊಂಡ್ರು ನಾಳೆ ಅತ್ತಿ ಮಾವ ಅವ್ರು ಅನ್ನಬಾರ್ದು. ಮತ್ತು ಅವರು ಒಪ್ಕೋಬೇಕು. ಮತ್ತು ಹಿಂದಾಗಡೆ ಇವ್ರು ಒಪ್ಕೊಂಡು ಅವ್ರು ಕಿರಿಕಿರಿ ಮಾಡಿದ್ರೆ ಏನು ಮಾಡೋದು? ಮತ್ತು ನಾವು ಒಂದು ಹುಡುಗನ ಬಗ್ಗೆ ವಿಚಾರಿಸ್ಕೋಬೇಕಂದು. ಅದು ಹುಡುಗ ದವಾಖಾನೆ ಕೆಲಸ ಮಾಡ್ತಿತ್ತು. ಹುಡುಗ ಭಾರಿ ಚಲೋ ಅದಾನ. ಎಲ್ಲ ನಮ್ಮನ್ನು ತಂದೆ ತಾಯಿ ಹಂಗೆ ನೋಡ್ತಾನೆ, ಅವ್ರನ್ನೂ ತಂದೆ ತಾಯಿ ನನ್ನ ಮಗಳನ್ನ ಚಲೋ ನೋಡ್ಕೋತಾನಂತ ಹಿಂಗೆ ಅನಿಸ್ತು. ಅದಕ್ಕಾಗಿ ಅಂಥ ಹುಡುಗದಾಗಿದ್ರೆ ಚಲೋ ಆಗಿತ್ತು. ಆ ಹುಡುಗನ ಕೇಳ್ಬೇಕಂತ ಅಂದ್ಕೊಂಡಿದ್ನಿ ನಾನು. ಆದರೆ ಆ ಹುಡುಗ ಅವರಪ್ಪ ಅವರಮ್ಮ ಅದು ಎಲ್ಲ ಹೆಂಗೆ ಅದಾರ ಏನು ನಮಗೂ ಗೊತ್ತಿಲ್ಲಲ್ಲ. ಅದಕ್ಕಾಗಿ ಸುಮ್ಮನೆ ಆದ್ನಿ ನಾನು. ಎಲ್ಲಿ ಬಿಡು, ಬೇರೆ ಯಾರನ್ನ ನೋಡಿದ್ರಾತು. ಮತ್ತು ಅಯ್ಯ ನೋಡಿ ಅಂಟಿ ಹಿಂಗೆ ಕೇಳತ್ತಾಳ ಅಂತ ಅನ್ನಬಾರ್ದಲ್ಲ. ಅದಕ್ಕಾಗಿ ಹೋಗ್ಲಿ ಅಂತ ಸುಮ್ಮನೆ ಆದ್ನಿ. ಆದ್ರೆ ಆ ಹುಡುಗ ಮಾತ್ರ ಬಂಗಾರ ಇದ್ದಂಗೆ ಅದಾನ್ರಿ. ಅಂಥ ಹುಡುಗಿ ಏನಾರ ನನಗೆ ಹಳೆಯಾಗಿ ಬಂದಿದ್ರೆ ಪುಣ್ಯ ಮಾಡಿರ್ತಿದ್ನೇನೋ ನಾನು. ಇದು ಹುಡುಗ ಚಲೋ ಇದ್ದು ಬಿಡ್ರಿ, ಹಂಗೇನಿಲ್ಲ. ನೋಡಂತ್ರೆ ನಾಳೆ ಫೋಟೋ ತೊಗೊಂಡು ಬರ್ತಾನೆ, ಅವಾಗ ನೋಡುವಂತ್ರೆ. ಮತ್ತು ಎಲ್ಲಿದಾಳ್ರಿ ಮಗಳು ಕಾಣಿಸೋಗಳು? ಅಯ್ಯೋ ಹೊರಗೆ ಹೋಗ್ಯಾಡ್ರದ ಇಲ್ಲೇ ಅವ್ರ ಗೆಳತಿ ಮನೆಗೆ ಹೋಗ್ಯಾಳ. ಅದು ನಾನೇ ನೀ ಯವ್ವ ಇಟ್ಟು ದಿನ ಸಾಲಿ ಇರೋಕ್ಕಾಗ್ತಿಲ್ಲ, ಅರ್ಧ ಆಗೈತಿ. ಅದನ್ನು ನೀನು ಸಾಲಿಗೆ ಹೋಗಬೇಡ, ಮನ್ಯಾಗ ಕುಂತ್ಕೊಂಡು ಓದ್ಕೋ, ಪೇಪರ್ ಬರೋದು ಬಾ, ಅದನ್ನಾರ ಪಾಸ್ ಮಾಡ್ಕೋವ ಅಂತ ಅನ್ರಿ. ಅದಕ್ಕೆ ಅವ್ರ ಗೆಳತಿ ಅಂತ ಬುಕ್ಗಳು ಕೇಳಿ ಬರ್ತಾನಂತ ಹೋಗ್ಯಾಳ. ಹೌದನ್ರಿ, ಎದಕ್ಕೆ ಬೇಕು ಬಿಡ್ರಿ, ಓದೋದಾರ ಮದುವೆ ಆಗಿ ಆರಾಮ್ ಗಂಡ ಮನೆ ಹೋಗಿ ಎಟ್ಟು ಓದಿರಾರ ಏನಾಗೋದೈತಿ? ಏನೇನು ನೌಕರಿ ಮಾಡಕ್ಕೆ ಹೋಗ್ತಾರೆ? ಮತ್ತು ಹೋಗೋದು, ಬಾಂಡಿ ತಿಕ್ಕೋದು, ಅಡುಗೆ ಮಾಡೋದು, ಇದೇ ಕೆಲಸ. ನಾನು ಈ ಕೆಲಸ ಮಾಡೋಕೆ ಅಷ್ಟೆಲ್ಲ ಕಲಿತು ಏನು ಉಪಯೋಗ ಹೇಳ್ರಿ? ಆರಾಮ್ ಮನ್ಯಾಗ ಕುಂದ್ರೆ ಚಲೋ ಅದು. ನೀವು ಹೇಳೋದು ಕರೆನ ಐತ್ರಿ ಅನ್ನಾರ.
ಆದರೂ ಈಗ ವಿದ್ಯೆ ಇರ್ಬೇಕು ರೀ ಹೆಣ್ಮಕ್ಳಿಗೆ. ವಿದ್ಯೆ ಇದ್ರೆ ತಮ್ಮ ಕಾಲ ಮೇಲೆ ತಾವು ನಿಂತಿರ್ತಾರೆ. ನಾಳೆ ಗಂಡ ಮನ್ಯಾಗ ಚಂದಾಗ ಬಾಳ್ವೆ ಮಾಡೋಕೆ ಆಗ್ತದ್ರಿ. ಹಾಂ ಅವ್ರಿಗೆ ನಮ್ಮ ಸ್ವಂತ ದುಡ್ಡನ್ನ ದುಡಿಬೋದು. ನಾವು ದುಡ್ದು ನಾವು ನಡ್ಸ್ಕೋಬೇಕನ್ನೋ ಧೈರ್ಯ ಇರ್ಬೇಕಂತ್ರಿ. ಅದಕ್ಕಾಗಿ ನಾವು ಕಲ್ಕೋವ ನಮಗೆ ಇರಾಕೆ ನೀ ಒಬ್ಬಾಕೆ ನೀ ಯಾರ ಕಲಿ ಅಂತ ಕೆಲಸ ಅಂದು ಅದಕ್ಕೆ ಹೋಗ್ಯಾಡ್ರಿ ತೊಗೊಂಬರಕ್ಕೆ ಬರ್ತಾನ್ರಿ. ಈಗ ಭಾಳ ತಾಗಿಲ್ಲ, ಈಗ ಹೋಗ್ಯಾಡ ಬರ್ತಾರ್ರಿ. ಯವ್ವ ಏನು ಮಾಡತ್ತೀರಿ? ಯಾರು ಇವ್ರು ಅಂಕಲ್ಲ? ಬಾ ಬಾ ಕುಂದ್ರ ಬಾ ಇಲ್ಲಿ ಬಾ. ಇವ್ರ ಬಾ ನೀ ಹೇಳ್ತಾನೆ ಬಾ ಇಲ್ಲಿ. ಹುಡುಗಿ ಚಂದ ಅದಾಳ ಬಿಡ್ರಿ, ನೋಡಕ್ಕೆ ಮಸ್ತ್ ಅದಾಳ. ಹುಡುಗ ನೋಡೋಣ್ರಿ, ಒಪ್ಕೊಂಡ್ರೆ ಒಪ್ಕೋತಿರ್ಬೋದು. ಹ್ಞೂ ಏಕ್ಯಾರ ನಮ್ಮ ಮಗಳು ಚಲೋ ಅದಾಳ. ಏನು ಮಾಡೋದು ಹಿಂಗೊಂದು ಆಗೈತಲ್ಲ ಅದ ಚಿಂತೆ ನಮಗೆ. ಯವ್ವ ನನಗೆ ಮದುವೆ ಬೇಡ ಅಂತ ಹೇಳಿದ್ರೇನು ಯಾಕೆ ಮತ್ತೆ ಹುಡುಗನ ನೋಡಕತ್ತಾರಿ? ನನಗೆ ಮದುವೆ ಆಗೋದು ಇಷ್ಟ ಇಲ್ಲ ಬೈ, ಬೇಡ ನನಗೆ ಈ ಮದುವೆ ಇದೆಲ್ಲ ನನಗೆ ಬೇಡ ಬೇಡ, ನನಗೆ ಸಾಕಾಗಿ ಹೋಗೈತಿ. ಸುಮ್ಮನೆ ನಾನು ಸಾಯೋವರೆಗೂ ನಿಮ್ಮ ಜೊತೆ ಇರ್ಬೇಕಂತ ಅನ್ಕೊಂಡಾನ. ನಿಮ್ಗೆ ನನ್ನ ಜೊತೆ ಇರೋಕೆ ಇಷ್ಟ ಇಲ್ಲ, ನನಗೆ ಮದುವೆ ಮಾಡ್ಕೊಡ್ಬೇಕು ಅನ್ಕೊಡ್ರಿ. ಅಯ್ಯೋ ಮಧು ಅವ್ರೆ ಹಂಗ್ಯಾಕಂತೀರಿ? ಈಗ ಅವ್ರಿಗೂ ಆಸೆ ಇರಂಗಿಲ್ಲ ನಿಮ್ಮ ಮದ್ವೆ ಮಾಡಬೇಕು, ನಿಮ್ಮ ಮದ್ವೆ ನೋಡಬೇಕು ಅಂತೇಳಿ ಇರೋರ ಒಬ್ಬರೇ ನೀವು ಮಗಳು. ಅಂತಾದ್ರಾಗ ಅವ್ರಿಗೆ ಆಸೆ ಇರಂಗಿಲ್ಲೇನು? ವಯಸ್ಸಾಗೈತಿ ಅವ್ರಿಗೂ. ನನ್ನ ಮಗಳು ಮದುವೆ ಮಾಡಿ ನಾವು ಆರಾಮಾಗಿ ನೆಮ್ಮದಿಯಾಗಿ ಕಣ್ಮುಚ್ಬೇಕನ್ನೋ ಆಸೆ ಇರ್ತೈತಿ. ನೀವು ಹಿಂಗಂದ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಅಯ್ಯೋ ಬಾಪ ನೀನು ಬಂದೇನ? ಆರಾಮದೇನ? ಎಷ್ಟು ದಿನ ಆಗಿತ್ತು ಬಂದೇ ಇಲ್ಲ ಮನೆ ಕಡೆ. ನಾನು ಯಾಕೆ ಬಂದಿಲ್ಲೇನೋ ಅಂತ ಅನ್ಕೊನಿ. ಬಾ ರವಿ ಕುಂದ್ರ ಬಾ. ಅಯ್ಯೋ ಇಲ್ಲ ಆಂಟಿ, ಬರ್ಬೇಕಂತ ಅನ್ಕೊಂಡಿದ್ನೆ. ಅದು ಸ್ವಲ್ಪ ಬೇರೆ ಊರಿಗೆ ಹೋಗಿದ್ನಿ, ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಅಲ್ಲಿಂದ ಬರೋದು 2 ದಿನ ಆಯ್ತು. ಈಗ ನಿನ್ನೆ ಬಂದಿನಿ, ಅದಕ್ಕೆ ಇವತ್ತು ನಿಮ್ಮನ್ನು ನೋಡ್ಕೊಂಡು ಹೋದ್ರಾತು ಹೆಂಗದ್ರಿ ಅಂತ ಬನ್ನಿ. ನೋಡಿ ಇವ್ರು ಬಂದು ಒಳಗೆ ಬರೋ ಅಷ್ಟೊಗೆ ನಾನು ಬಂದೇನೆ. ಹೆಂಗೈತೆ ನೋಡ್ರಿ. ಮತ್ತೆ ಆರಾಮದ್ರಿ ಅಂಕಲ್? ಅಯ್ಯೋ ಹೌದನಪ್ಪ, ಯಾಕೋ ರವಿ ಬಂದಿಲ್ಲ, ಯಾಕೆ ಬಂದಿಲ್ಲ ಏನೋ, ಏನಾರ ಮನ್ಯಾಗ ಏನಾರ ಪ್ರಾಬ್ಲಮ್ ಆಗೈತೆ ಏನೋ ಅಂತ ನಾನು ಹಿಂಗೆ ಅನ್ಕೊನಿ. ಅದಕ್ಕೆ ಇನ್ನೇನು ಬರಂಗಿಲ್ಲ ಬಿಡು ಅಂತ ಅನ್ಕೊನಿ. ಮತ್ತೆ ಬಂದಿಲ್ಲ, ಚಲೋ ಆಯ್ತು. ಬಾ ಕುಂದ್ರ ಬಾ. ಹ್ಞೂಪ್ಪ ಆರಾಮದ. ನೀ ಆರಾಮದೇನು? ಬಾ ಕುಂದ್ರ ಬಾ. ಓ ನೀನು ಬಾ ರವಿ. ಅಯ್ಯೋ ನಾ ಇಷ್ಟೊತ್ತನ ಹೇಳಿದ್ದೆ ಇದ ಹುಡುಗ್ರಿ, ಇದ ಹುಡುಗಂತ ಹೇಳಿನಿ ನಾನು. ಇವನ ನೋಡ್ರಿ ಫೋಟೋ ಯಾಕೆ ಅವನ ಬಂದನಲ್ಲಿ ಮನೆಗೆ. ಅಯ್ಯೋ ಶಿವನ, ನೀವು ಹೇಳಿದ್ದು ಈ ರವಿ ಬಗ್ಗೆ ಅನ್ರಿ? ಅಯ್ಯೋ ದೇವ್ರ, ಇವನಾದ್ರೆ ನಾವು ಕಣ್ಣು ಮುಚ್ಕೊಂಡು ನಮ್ಮ ಮಗಳನ್ನ ಕೊಡ್ತೇವ್ರಿ. ಹಿಂದೆ ಮುಂದೆ ಯೋಚನೆನ ಮಾಡಂಗಿಲ್ಲ. ಅಂಕಲ್ ಏನು ಹೇಳಕತ್ತೀರಿ ನೀವು? ಅವ್ವ ಹುಡುಗಿ ನೋಡಂದಿದ್ಲಲ್ಲ, ಮತ್ತು ನೀವು ಅವಾಗ ಹೇಳಿದ್ರಿ ಇದ ಮನೆ ಹುಡುಗಿ ಅಂತೇಳಿ? ಇಲ್ಲಪ್ಪ ಇನ್ನೂ ಹೇಳಿಲ್ಲ. ನಾನು ಹುಡುಗಿ ಇತ್ತಲ್ಲ ಅದಕ್ಕೆ ನೋಡಕಂತ ಬನ್ನಿ, ಆದ್ರೆ ಹುಡುಗಿದು ಎಲ್ಲ ಹಿಂಗೆ ಐತಿ. ಅಯ್ಯೋ ಅಂಕಲ್ ಅವ್ರದ್ದೆಲ್ಲ ನನಗೆ ಗೊತ್ತೈತಿ, ಆದ್ರೆ ನಾನು ಅವ್ರನ್ನ ಇಷ್ಟಪಡಾಕತ್ತೇನೋ. ಆದರೆ ಅವರು ನನ್ನನ್ನು ಮದುವೆ ಆಗೋಲ್ಲ ಅಂತ ಹೇಳಿದರು. ಅದಕ್ಕಾಗಿ ನಾನು ಸುಮ್ಮನೆ ಆಗಿದ್ನಿ. ಅಪ್ಪ ಅವಾಗ ಹೇಳೇನ ಅವ್ರ ಹ್ಞೂ ಅಂದ್ರೆ ನಾನು ಇವ್ರನ್ನ ಮದುವೆ ಆಗ್ಬೇಕಂತನ ಅನ್ಕೊಂಡೇನೆ. ಅವ್ರು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ, ಅದಕ್ಕಾಗೆ ಕಾಯಕತ್ತಿದ್ನಿ. ಅವ್ರು ಒಪ್ಪಿಗೆ ಕೊಟ್ರೆ ಅಪ್ಪ ಅವನ್ನ ಇಲ್ಲಿಗೆ ಅಂಕಲ್ ಗಂಟಿಗೆ ಕೇಳ್ಕೊಂಡು ಅವ್ರನ್ನ ಕರ್ಕೊಂಬರ್ಬೇಕಂತ ಅನ್ಕೊಂಡಿದ್ನಿ. ನಡಕ್ ನೀವು ಬೇರೆ ಬಂದ್ಬಿಟ್ರಿ, ಚಲೋ ಆತು ಬಿಡ್ರಿ. ಅಯ್ಯೋ ಹೌದನಪ್ಪ, ಅಂದ್ರೆ ಚಲೋ ಆತು ಬಿಡು. ನಿನಗೆಲ್ಲ ನಮ್ಮ ಮಗಳ ಬಗ್ಗೆ ಗೊತ್ತೈತಿ. ಗೊತ್ತಿದ್ಮೇಲೆ ಇನ್ನೇನು ಚಲೋ ನೋಡ್ಕೋತಿದ್ದಿ ಅನ್ನೋದು ನಮ್ಗೆ ಭರವಸೆ ಐತಿ. ನಮ್ಮನೆ ಇಷ್ಟು ಬಂದು ವಿಚಾರಿಸ್ಕೊಂತ ಚಲೋ ತಗ ನೋಡ್ಕೋತಿದ್ದೀನಿ ನೀನು. ಅಂದ್ರೆ ನನ್ನ ಮಗಳನ್ನ ಹೆಂಗೆ ನೋಡ್ಕೋಬಾರ್ದು ನೀನು? ನನಗಂತೂ ನಿನಗೆ ಕಣ್ಣು ಮುಚ್ಕೊಂಡು ಕೊಡ್ತಾನೆ ನೋಡಪ್ಪ ನನ್ನ ಮಗಳನ್ನ. ಹೌದು ಪಾರವಿ, ನನಗೆ ನೀನು ಹೆಂಗಂತ ನಾನು ನೋಡೇನ ಭಾಳ ದಿನದ ನೋಡಾತೇನೆ. ಆದರೂ ನಿನ್ನ ಗುಣ ಒಂದೇ ಥರ ಐತಿ. ನಿನ್ನಂಥ ಹುಡುಗ ಸಿಗಾಕ ನನ್ನ ಮಗಳು ಪುಣ್ಯ ಮಾಡ್ಯಾಳ. ಅದಕ್ಕೆ ನಿಮ್ಮಪ್ಪ ನಿಮ್ಮವ್ವ ಒಪ್ಕೊಂಡ್ರೆ ನನ್ನ ಮಗಳನ್ನ ನಿನಗೆ ದಾರಿ ಎರೆದು ಕೊಡ್ತೇವಪ್ಪ. ಅಯ್ಯೋ ಆಂಟಿ ಅಂಕಲ್, ನನಗೂ ಅಷ್ಟೇ ಬೇಕಾಗಿತ್ತು. ನಾನು ಆಲ್ರೆಡಿ ಮೊದಲು ಅವ್ರಿಗೆ ಹೇಳೇನಿ ನಾನು ನಿಮ್ಮನ್ನ ಇಷ್ಟಪಡಾಕತ್ತೀನಿ ಅಂತೇಳಿ. ಆದರೆ ಅವರೇ ನನಗೆ ಮದುವೆ ಆಗಲ್ಲ, ನನಗೆ ಇಷ್ಟ ಇಲ್ಲ, ನಾನು ಮದುವೆ ಆಗ್ತೇನೆ ನಮ್ಮ ಅಪ್ಪ ಅಮ್ಮನ ಜೊತೆ ಹಿಂಗೆ ಇರಬೇಕು ಅಂತಂದರು. ಅದಕ್ಕಾಗಿ ನಾನು ಸುಮ್ಮನೆ ಆದೆ. ಅಪ್ಪ ಅಮ್ಮಂಗೂ ನಾನು ಹೇಳಿದ್ದೀನಿ ಒಂದು ಮಾತು. ಅವ್ರು ಏನಾದರೂ ಹ್ಞೂ ಅಂದ್ರೆ ನಾನು ನಿಮ್ಮನ್ನು ಕೇಳಿ ಆಮೇಲೆ ಅವ್ರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡೀನಿ. ಆದರೆ ಈ ಅಂಕಲ್ ಬಂದು ನನ್ನ ಬಗ್ಗೆನ ನಿಮ್ಮನ್ನು ಕೇಳಕತ್ತಾರ. ನನಗೆ ಅದು ಒಂಥರ ಆಶ್ಚರ್ಯ ಆಗ್ಬಿಟ್ಟತಿ. ನನಗೂ ಹಂಗಾಗೈತಪ್ಪ. ನಾನು ಅದನ್ನೇ ಹೇಳಿ ನೋಡನ್ನಾಗ ನಾನು ಒಂದು ಹುಡುಗ ನೋಡಿದ್ದೀನಿ ರೀ, ಭಾಳ ಚಲೋ ಇತ್ತು ಅಂತೇಳಿ. ಮತ್ತು ನೀನು ಪೊಲೀಸ್ ಅಂತ ಮತ್ತು ಈ ಕೆಲಸ ಯಾಕೆ ಮಾಡಕತ್ತಿದ್ದಿ ನೀನು? ಅಂದ್ರೆ ಅದು ನಾನು ಆ ಥರ ಕೆಲಸ ಮಾಡ್ತಾನಂತ ಯಾರಿಗೂ ಗೊತ್ತಿಲ್ಲ ರೀ. ಈಗ ಅದು ಗೊತ್ತಿರೋದು ನಿಮಗೆ ಮತ್ತು ನಮ್ಮ ಮನೆಯವ್ರಿಗೆ, ಈ ಅಂಕಲ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ರೀ. ಅಂದ್ರೆ ನಾನು ಯಾವ ಟೈಮ್ದಾಗ ಯಾವ ಕಳ್ಳನ ಹುಡ್ಕಾಕ ಯಾವ ವೇಸ್ಟಾಗಿರ್ತೇನಂತ ನನಗೆ ಗೊತ್ತಾಗಂಗಿಲ್ಲ ರೀ. ಒಂದೊಂದು ಸರಿ ಕಳ್ಳನೂ ಆಗಬೇಕಾಗ್ತದೆ. ಅದಕ್ಕಾಗಿ ನಾನು ಏನು ಕೆಲಸ ಮಾಡ್ತಾನಂತ ನಿಮ್ಗೆ ಹೇಳಿಲ್ಲ. ಅವಾಗ ನಾನು ಅಲ್ಲಿ ನರ್ಸ್ ಒಬ್ಬರು ಇದನ್ನು ಮಾಡಾಕತ್ತಿದ್ರು, ಮಕ್ಕಳದ ಕಳ್ತನ ಮಾಡಾಕತ್ತಿದ್ರು. ಹಾಗಾಗಿ ನಾನು ಅಲ್ಲಿ ಆ ವೇಸ್ದಾಗ ಬಂದಿದ್ನಿ. ಅವಾಗ ನೀವು ನನಗೆ ಸಿಕ್ಕಿದ್ರಿ, ಮೊದಲು ಅವ್ರು ಸಿಕ್ಕಿದ್ರು. ಹಿಂಗಾಯಿತು. ಒಂದು ಸರಿ ಅಂತೂ ಫೋಟೋಗ್ರಾಫರ್ ಆಗಿ ಬಂದಿದ್ನಿ. ಒಂದು ಸರಿ ಈ ರೀತಿ ಎಲ್ಲ ಥರನೂ ನಾನು ಬರಬೇಕಾಗತ್ತೆ. ಯಾಕಂದರೆ ನಾನು ಕಳ್ಳನ್ನ ಹಿಡಿಬೇಕಂದ್ರೆ ಯಾವ ವೇಸ್ದಾಗಾದರೂ ಬರ್ತೀನಿ. ಆದರೆ ನಾನು ಮಾಡೋದು ಪೊಲೀಸ್ ಕೆಲಸನೇ. ಅಯ್ಯೋ ದೇವ್ರ, ನನ್ನ ಮಗಳಿಗೆ ಪೊಲೀಸ್ ಸಿಗ್ತಾನಂದ್ರೆ ನಾವು ಇಲ್ಲ ಅಂತವೇನ? ಮಧು ಏನಾದರೂ ಆಗಲಿ ಅವರಪ್ಪ ಅವರು ಒಪ್ಪಿರ ರವಿನ ನಿನ್ನ ಗಂಡ. ನಾವಂತೂ ಫಿಕ್ಸ್ ಆಗಿಬಿಟ್ಟು ನಾನು ನಿಮ್ಮಪ್ಪ ಏನಾದರೂ ಮಾಡ್ಕೊಂಡು ಹೋಗ್ರಿ. ನಾನು ನಿಮಗೆ ಎಷ್ಟು ಹೇಳಿದ್ರು ನೀವು ನನ್ನ ಕೇಳಂಗೇ ಇಲ್ಲ. ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಬೇಕಂತ ನಿಂತು ಬಿಟ್ಟಾರಿ.
ಆತು ಏನಾದರೂ ಮಾಡಿ ನಿಮ್ಗೆ ಬಿಟ್ಟನು. ನೋಡಪ್ಪ ನಮ್ಮ ಮಗಳು ಒಪ್ಪಿಗೆ ಕೊಟ್ಟು ಬಿಟ್ಲು. ಇನ್ನು ನಿಮ್ಮಪ್ಪ ನಿಮ್ಮವ್ವ ಏನಾದರೂ ಹ್ಞೂ ಅಂದ್ಬಿಟ್ರೆ ನಿನ್ನ ಚಲೋ ದಿನ ನೋಡ್ಕೊಂಡೆ ಹೇಳ್ತೇವೆ, ಅವತ್ತ ಕರ್ಕೊಂಡು ಬಾ, ಸರಿನಾ? ಸರಿ ಅಂಕಲ್. ಆಂಟಿ ನಾನು ಇನ್ನು ಬರ್ತೀನಿ. ಟೀ ಕೊಡ್ಕೊಂಡು ಹೋಗಂತ ಕುಂದ್ರೆ ಹಂಗೆ ಹೋಗ್ತೇನಪ್ಪ? ಹಾಂ, ಅಂಕಲ್ ಬಂದಾರು, ಅಂಕಲ್ಗೆ ನಿನ್ಗೆ ಹಾಕಿ ಕೊಡ್ತೇನೆ, ಟೀ ಕುಡಿತಾ ಹೋಗ್ರಿ.